ಇವತ್ತು ಬನ್ನೂರಿಗೆ ಲೋಡ್ ಹೋಗಿರುವಂತ ಗಾಡಿ ಫ್ಯಾಕ್ಟ್ರಿಗೆ ಒಬ್ಬ ಚಾಲಕರು ಡ್ರೈವರ್ ಕಮ್ ಓನರು ಅವ್ರ ಮಗ ಇವನ್ ಕ್ಲೀನರ್ ಕೆಲಸ ಮಾಡ್ಕೊಂಡೆ ಅವ್ರ ಜೊತೆಲಿ ಇರೋವಂಥದ್ದು. ಫ್ಯಾಕ್ಟ್ರಿಯಲ್ಲಿ ಬೆಳಗ್ಗೆ ಆಂಬುಲೆನ್ಸ್ ಅಲ್ಲಿ ಅವರು ಬಿದ್ದಾಗ ಆಂಬುಲೆನ್ಸ್ ಅಲ್ಲಿ ಬನ್ನೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಂಬುಲೆನ್ಸ್ನ ಬಿಟ್ಬಿಟ್ಟು ಆಂಬುಲೆನ್ಸ್ ವಾಪಸ್ ಹೊಂಟೋಗಿದೆ. ಎಮರ್ಜೆನ್ಸಿ ಬೇಗ ತಗೊಂಡೋಗ್ಬೇಕು ಹಾಸ್ಪಿಟ್ಲಿಗೆ ಅಂದಾಗ 1.5 ಗಂಟೆ ಟೈಮ್ ಆಂಬುಲೆನ್ಸ್ ಸಿಕ್ಲಿಲ್ಲ. ಆ ಕಾರಣದಿಂದ ಸಾವಾಗಾಯ್ತೋ ದೇವ್ರಿಚ್ಛೆ ಏನಾಯ್ತೋ ನಮಗೂ ಗೊತ್ತಿಲ್ಲ. ಆದ್ರೆ ಚಾಲಕರು ಅಲ್ಲಿ ಹೋದಾಗ ಒಂದು ಟೀ ಕುಡಿಯಕ್ಕಾಗ್ಲಿ ನೀರು ಕುಡಿಯಕ್ಕಾಗ್ಲಿ ಫೆಸಿಲಿಟಿ ಇಲ್ಲ. ಆದ್ರಿಂದ ಈಗಿರುವಂತ ಚಾಲಕರು ಯಾರ್ಯಾರು ಇದ್ದೀರಾ, ಸೋಮವಾರ ಬನ್ನೂರು ಫ್ಯಾಕ್ಟ್ರಿಗೆ ಯಾವ ಚಾಲಕರು ಗಾಡಿ ಎತ್ತಬೇಡಿ, ಲೋಡ್ ಹಾಕಬೇಡಿ. ಅವ್ರಿಗೆ ಪರಿಹಾರ ಏನು? ಒಬ್ಬ ಚಾಲಕ ಹೋಗೋದು 2,000-3,000 ಏನೋ ದುಡಿಮೆಗೋಸ್ಕರ ಹೋಗಿರ್ತಾರೆ. ಅಲ್ಲಿ ಫೆಸಿಲಿಟಿ ಇಲ್ಲ. ದಿನ ಬೆಳಗ್ಗೆ ಆದ್ರೆ ಇದೇ ಆಗ್ತಾ ಇದೆ. ಹಾಗಾಗಿ ನಮ್ಮ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ಬಿ ಕೋದಂಡರಾಮ್ ಅವರು ಕೂಡ ಬಂದಿದ್ರು. ರಾತ್ರಿ ಆಗಿರೋ ಕಾರಣ ಅವ್ರಿಗೂ ನಾವು ವಾಪಸ್ ಕಳಿಸಿದೀವಿ. ಅದೇ ರೀತಿ ನಾನೀಗ ಕೇಳ್ಪಟ್ಟೆ GR ಷಣ್ಮುಗಪ್ಪ ಅವರು ಕೂಡ ವಿಡಿಯೋ ಹಾಕಿದಾರಂತೆ. ನಾನು ನೋಡಿಲ್ಲ, ಇನ್ನು ನೋಡ್ತೀನಿ. ಆದ್ರೆ ಮೈಸೂರಲ್ಲಿ ಯಾವುದೇ ಚಾಲಕರು ಇಡೀ ರಾಜ್ಯದಿಂದ ದೇಶದಿಂದ ಬರುವಂತ ಚಾಲಕರಿಗೆ ಒಂದು ಸೌಲಭ್ಯಗಳಿಲ್ಲ. ಆ ಮನೆ ಕುಟುಂಬಕ್ಕೆ ಇವತ್ತು ಬಾಡಿನ ಇಷ್ಟೊತ್ತಾದ್ರೂ ಕೂಡ ಬಹಳಷ್ಟು ಜನ ಶ್ರಮಪಟ್ಟು ಇವತ್ತು ನಮ್ಮ ಚಾಲಕರು ಮತ್ತೆ ಮಾಲೀಕರು ಎಲ್ಲ ಸೇರಿ ಇವತ್ತು ಇಷ್ಟೊತ್ತು ನಿಂತು ಕೆಲಸ ಮಾಡಿದೀವಿ. ನಾನು ಕೈ ಮುಗಿದು ಮನವಿ ಮಾಡ್ಕೋತೀನಿ ಚಾಲಕರಿಗೆ. ಅದೇ ರೀತಿ ನಮ್ಮ ಏಜೆಂಟ್ ಆಫೀಸ್ಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಮನವಿ ಮಾಡ್ಕೋತೀವಿ. ಇಡೀ ಜಿಲ್ಲೆಯಿಂದ ಬರುವಂತ ಲಾರಿ ಮಾಲೀಕರು ಮತ್ತೆ ಚಾಲಕರಿಗೂ ಮನವಿ ಮಾಡ್ಕೋತೀವಿ. ಇವ್ರಿಗೆ ಒಂದು ಪರಿಹಾರ ಮಾತುಕತೆ ನಮ್ಮಲ್ಲಿರುವಂತ ಅಧ್ಯಕ್ಷರುಗಳು, ರಾಜ್ಯಾಧ್ಯಕ್ಷರು ಇವರೆಲ್ಲ ಒಂದು ಮಾತಾಡಿ ಆ ಕುಟುಂಬಕ್ಕೆ ಏನಾದ್ರೂ ಬರಗಂಟ ದಯವಿಟ್ಟು ಯಾರು ಕೂಡ ಚಾಲಕರು ಗಾಡಿ ತಗೊಂಡೋಗ್ಬೇಡಿ. ಡ್ರೈವರ್ ಕಮ್ ಓನರ್ ಇದ್ರೂ ಕೂಡ ದಯವಿಟ್ಟು ಫ್ಯಾಕ್ಟ್ರಿಗೆ ಯಾರು ಕೂಡ ಲೋಡಿಂಗ್ ಮಾಡಿಸ್ಬೇಡಿ ಅಂತ ನಾವು ಮನವಿ ಮಾಡ್ಕೋತೀವಿ. ನಾಳೆ ಇದೇ ಕೆಲಸ ನಿಮ್ಮೇಲೂ ಆಗ್ಬೋದು. ಆಗ್ಲೂ ಕೂಡ SPR ಫ್ಯಾಕ್ಟ್ರಿ ಬನ್ನೂರು ಆಗಿರುವಂತದ್ದು ಬಹಳಷ್ಟು ಫ್ಯಾಕ್ಟ್ರಿಗಳಲ್ಲಿ ಈ ಪ್ರಾಬ್ಲಮ್ ಇದೆ. ನಾವು ಇವತ್ತಾಗಿರುವಂತ ಅನಾಹುತ ಮತ್ತೆ ಮುಂದಕ್ಕಾಗಬಾರ್ದು ಅನ್ನೋದನ್ನ ದೃಷ್ಟಿಲಿ ಇಲ್ಲಿ ಬಂದಿರುವಂತ ಎಲ್ಲಾ ಚಾಲಕರು ಬೆಳಗ್ಗೆಯಿಂದ ಪಾಪ ಅವ್ರ ಜೊತೆಲೇ ಇದ್ದಾರೆ, ಮಾಲೀಕರು ಅವ್ರ ಜೊತೆಲಿ ಇದ್ದಾರೆ. ಆ ಕುಟುಂಬದ ಮಗ, ಈ ಮಗನೇ ಎಲ್ಲ ನೋಡ್ಬೇಕು. ಇವನ್ಗಿಂತ ಚಿಕ್ಕವರು ಹೆಣ್ಮಕ್ಳು ಇರುವಂತದ್ದು. ಹಾಗಾಗಿ ಚಾಲಕರು ಎಲ್ಲ ಒಗ್ಗಟ್ಟಾಗಿ ಹಿರಿಯವರು ಏನ್ ತೀರ್ಮಾನ ತಗೊಂಡು ಮಾತಾಡೋ ಗಂಟ ಯಾವ ಗಾಡಿನೂ SPR ಬನ್ನೂರಿಗೆ ಕಳ್ಸಕ್ ಹೋಗ್ಬೇಡಿ, ಲೋಡಿಂಗ್ಗೆ ಯಾರು ಕಳಿಸ್ಬೇಡಿ. ಇದೇ ಕೆಲಸ ಬೇರೆ ಡ್ರೈವರ್ ಚಾಲಕನಿಗೂ ಆದ್ರೆ ನಾಳೆ ದಿನ ಇದೇ ಪ್ರಾಬ್ಲಮ್ ಆಗುತ್ತೆ. ಅವನಿಗೆ ಅನುಕೂಲ ಆಗ್ಲಿ, ಆ ಮಗುಗೆ ಒಂದೇನೋ ದಾರಿ ಸಿಕ್ಲಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ಚಾಲಕರು ಯಾರೂ ಕೂಡ ಫ್ಯಾಕ್ಟ್ರಿಗೆ ಗಾಡಿ ಕಳಿಸ್ಬೇಡಿ. ಮತ್ತೆ ನಮ್ಮ ಮೈಸೂರು ಜಿಲ್ಲೆಯ ಅಧ್ಯಕ್ಷರು ಕೂಡ, ಅವ್ರಿಗೂ ಕೂಡ ನಾನು ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ, ಅವ್ರಿಗೂ ಕೂಡ ಹೇಳಿದ್ದೀನಿ. ಅದೇ ರೀತಿ GR ಷಣ್ಮುಗಪ್ಪ ಅವರು ಕೂಡ ಒಂದು ವಿಡಿಯೋನ ಹಾಕಿದ್ದಾರೆ ಅಂತ ನಮ್ಮ DP ಅವರು ಈಗ ಹೇಳಿದ್ರು, ತೋರಿಸ್ತಾ ಇದ್ರು. ಅವ್ರಿಗೆ ಬಾಡಿ ಕಳಿಸ್ಬೇಕಂತ ನಾನು ನೋಡಕ್ಕಾಗಿಲ್ಲ. ಹಾಗಾಗಿ ಎಲ್ಲಾ ನಾಯಕರುಗಳು ಇಲ್ಲಿರುವಂತ ಮೈಸೂರಲ್ಲಿ ಬಹಳಷ್ಟು ಯೂನಿಯನ್ ನಮ್ಮ ಭಿನ್ನ ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಆದ್ರೆ ಚಾಲಕನಿಗಾದಾಗ ನಾವು ಒಗ್ಗಟ್ಟನ್ನ ತೋರಿಸಬೇಕಾಗುತ್ತೆ. ನಾವು ಒಗ್ಗಟ್ಟಾಗಿದ್ದೀವಿ, ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಯಾರೇ ಮನಸ್ಸಲ್ಲಿ ಏನೇ ಇದ್ರೂ ಕೂಡ ಅದನ್ನ ಸೈಡ್ಗಿಟ್ಟಿ ಚಾಲಕನಿಗೆ ಅನ್ಯಾಯ ಆಗದಂಗೆ ನಾವು ಒಗ್ಗಟ್ಟಾಗಿ ಸೋಮವಾರದಿಂದ ಎಲ್ಲಾ ಲಾರಿ ಮಾಲೀಕರು ಗಾಡಿ ಕಳಿಸಬೇಡಿ, ಡ್ರೈವರು ಕೂಡ ಗಾಡಿ ಕಳಿಸಬೇಡಿ. ಇಲ್ಲಿರುವಂತ ನಾಯಕರು, ರಾಜ್ಯದಲ್ಲಿ ಇರುವಂತ ನಾಯಕರುಗಳು, ಮೈಸೂರಲ್ಲಿ ಇರುವಂತ ಎಲ್ಲಾ ನಾಯಕರುಗಳಿಗೂ ಮಾತಾಡಿ ಇದಕ್ಕೆ ಪರಿಹಾರ ಆಗಂಟ ಯಾರು ಕೂಡ ಗಾಡಿ ಕಳಿಸಬೇಡಿ ಹೇಳಿದ್ರು.